ಪ್ರೀತಿ ಸ್ವರೂಪನು, ಸರ್ವಶಕ್ತನು, ಸರ್ವಜ್ಞಾನಿಯು, ಸರ್ವವ್ಯಾಪಿಯೂ ಆದಂಥ ಪರಲೋಕದ ನಮ್ಮ ದೇವರೇ, ನಿನ್ನ ಮಹಾಕೃಪೆಯಿಂದ ಈ ಪವಿತ್ರ ದಿನದಲ್ಲಿ ಮತ್ತೊಮ್ಮೆ ನಿನ್ನ ಸನ್ನಿಧಾನಕ್ಕೆ ಕೂಡಿ ಬರುವಂತೆ ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ. ಈ ಒಂದು ಮಾಧ್ಯಮದ ಮೂಲಕವಾಗಿ ನಿನ್ನ ಸನ್ನಿಧಿಯಲ್ಲಿ ಸೇರಿ ನಿನ್ನನ್ನು ಸ್ತುತಿಸಿ ಭಜಿಸಿ ಕೊಂಡಾಡಲು, ನಿನ್ನ ಜೀವಳ ಪವಿತ್ರ ವಾಕ್ಯಗಳನ್ನು ಓದಿ ಧ್ಯಾನಿಸಲು, ನಿನ್ನ ವಾಕ್ಯದ ಗುಡಾರ್ಥಗಳನ್ನು ತಿಳಿದು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳಲು ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವ, ಬೇರೆ ಬೇರೆ ಸ್ಥಿತಿಗತಿಗಳಲ್ಲಿ ನಿನಗೆ ಮೊರೆಯಿಟ್ಟು ಪ್ರಾರ್ಥಿಸುವಂಥ ಪ್ರತಿಯೊಬ್ಬರ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸು. ಈ ಆರಾಧನೆಯಲ್ಲಿ ನಾವು ಭಾಗವಹಿಸಿ ನಿನ್ನ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ಕೃಪೆ ತೋರು. ನಮ್ಮನ್ನು ಈ ಆರಾಧನೆಯ ಸಮಯವನ್ನು ನಿನ್ನ ಕೃಪೆಯುಳ್ಳ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ನೀನು ತಾನೇ ಸಕಲ ಗಣಮಾನವನ್ನು ಹೊಂದಿ ನಮ್ಮೆಲ್ಲರನ್ನೂ ಆಶೀರ್ವದಿಸಿ ನಿನ್ನ ನಂಬಿಕೆಯಲ್ಲಿ ಬಲ ಹೊಂದಿ ನಿನ್ನ ಸಾಕ್ಷಿಗಳಾಗಿ ಬಾಳುವಂತೆ ನಮ್ಮನ್ನು ಪರಿಪಾಲಿಸಬೇಕೆಂದು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಗೆ, ಆಮೆನ್. ದೇವರನ್ನ ಸ್ತುತಿಸುವ ಹಾಗೆ 112ನೆಯ ಸಂಗೀತವನ್ನು ಹಾಡೋಣ. 112ನೆಯ ಸಂಗೀತ, ಜೀವವಾಕ್ಯದ ಗಾನವ ಇಂಪಾಗಿ ಹಾಡಿರಿ, ದೇವ ತೋರಿದ ಪ್ರೀತಿಯ ವರ್ಣಿಸಿ ಹೇಳಿರಿ, ಶುಭ ವರ್ತಮಾನ ಆತ್ಮಕ್ಕೆ ಆಧಾರ, ಆನಂದವೇ ಆನಂದವೇ ಸದ್ವೇದ ವಾಕ್ಯ.
ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ದುಷ್ಟರು ಹಾಗಲ್ಲ, ಗಾಳಿ ಬಡ್ಕೊಂಡು ಹೋಗುವ ಹೊಟ್ಟಿನಂತಿದ್ದಾರೆ. ಆದುದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲೂ, ಪಾಪಾತ್ಮರು ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ. ಯೆಹೋವನು ನೀತಿವಂತರ ಮಾರ್ಗವನ್ನು ರಕ್ಷಿಸುವನು, ದುಷ್ಟರ ಮಾರ್ಗವು ನಾಶವಾಗುವುದು. ತ್ರೈಕತ್ವ ಹಬ್ಬದ ಮೇಲಣ 20ನೇ ಭಾನುವಾರಕ್ಕೆಂದು ನೇಮಿತವಾದ ಸುವಾರ್ತ ವಾಕ್ಯ ಭಾಗವನ್ನು ಓದಿ ಕೇಳೋಣ. ಶ್ರೀಮತಾಯ ಬರೆದ ಸುವಾರ್ತೆ 22ನೇ ಅಧ್ಯಾಯ 34ನೇ ವಚನದಿಂದ 40ನೇ ವಚನದವರೆಗೆ. ಶ್ರೀಮತಾಯ ಬರೆದ ಸುವಾರ್ತೆ 22ನೇ ಅಧ್ಯಾಯ 34ನೇ ವಚನದಿಂದ 40ನೇ ವಚನದವರೆಗೆ. ಆತನು ಸದ್ದುಕಾಯರ ಬಾಯಿ ಕಟ್ಟಿದನೆಂದು ಫರಿಸಾಯರು ಕೇಳಿ ಅಲ್ಲಿಗೆ ಕೂಡಿ ಬಂದರು. ಅವರಲ್ಲಿದ್ದ ಒಬ್ಬ ಧರ್ಮೋಪದೇಶಕನು ಆತನನ್ನು ಪರೀಕ್ಷೆ ಮಾಡಬೇಕೆಂದು, ಗುರುವೇ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಆತನನ್ನು ಕೇಳಿದ್ದಕ್ಕೆ ಆತನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಇದಕ್ಕೆ ಸಮಾನವಾದ ಎರಡನೆಯ ಆಜ್ಞೆ ಒಂದು ಉಂಟು. ಅದು ಯಾವುದೆಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. ಈ ಎರಡು ಆಜ್ಞೆಗಳು ಎಲ್ಲ ಧರ್ಮಶಾಸ್ತ್ರಕ್ಕೂ ಪ್ರವಾದನಾ ಗ್ರಂಥಕ್ಕೂ ಆಧಾರವಾಗಿವೆ ಎಂದು ಹೇಳಿದನು ಎಂಬುದೇ. ನಾವೆಲ್ಲರೂ ನಮ್ಮ ಕ್ರೈಸ್ತ ವಿಶ್ವಾಸವನ್ನು ಅರಿವು ಮಾಡುವಂತೆ 23ನೇ ಪುಟದಲ್ಲಿರುವಂತಹ ಅಪೋಸ್ತಲರ ವಿಶ್ವಾಸ ಪ್ರಮಾಣವನ್ನು ಭಯಭಕ್ತಿಯಿಂದ ಅರಿಕೆ ಮಾಡುವ. ಪರಲೋಕ ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕಿಳಿದು 3ನೇ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂದು ನಂಬುತ್ತೇನೆ. ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂದು ನಂಬುತ್ತೇನೆ. ಆಮೆನ್. ಪ್ರಾರ್ಥನೆ ಮಾಡೋಣ. ಯೆಹೋವನೇ, ನಿನ್ನ ಮಹಾಕೃಪೆಯಿಂದ ಈ ಪವಿತ್ರ ದಿನದಲ್ಲಿ ನಿನ್ನ ಜೀವನ ವಾಕ್ಯವನ್ನು ಧ್ಯಾನ ಮಾಡಲು ನಾವು ಕೂಡಿ ಬಂದವರಾಗಿದ್ದೇವೆ. ಈ ಸಮಯದಲ್ಲಿ ನೀನು ನಮ್ಮೊಂದಿಗೆ ಮಾತನಾಡು. ನಿನ್ನ ಜೀವನ ವಾಕ್ಯಗಳ ಅರ್ಥಗಳನ್ನು ತಿಳಿಪಡಿಸು. ನಿನ್ನ ವಿಶ್ವಾಸದಲ್ಲಿ ಬೆಳೆಯುವಂತೆ ಸಹಾಯ ಮಾಡು. ನಿನ್ನ ವಾಕ್ಯಗಳೆಂಬ ಬೀಜವನ್ನು ನಮ್ಮೊಬ್ಬೊಬ್ಬರ ಹೃದಯಗಳಲ್ಲಿ ನೀನು ಬಿತ್ತು ಅದು ನೀನು ಮೆಚ್ಚುವ ಫಲ ಕೊಡುವಂತೆ ಅವುಗಳನ್ನು ಆಶೀರ್ವದಿಸು. ಈ ಧ್ಯಾನ ಸಮಯ
ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ. ಯೆಹೋವನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಬಾಯ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನಗಳು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ದೇವರ ಮಹಾಕೃಪೆಯಿಂದ ಈ ಭಾನುವಾರದಲ್ಲಿ ಕೂಡ ಈ ಮಾಧ್ಯಮದ ಮೂಲಕವಾಗಿ ದೇವರನ್ನು ಆರಾಧಿಸುವಂತೆ, ದೇವರ ಜೀವಳ ವಾಕ್ಯವನ್ನು ಕೇಳುವಂತೆ, ಧ್ಯಾನಿಸುವಂತೆ ಈ ಸಮಯವನ್ನು ದೇವರು ನಮ್ಮ ಒಬ್ಬರ ಜೀವನದಲ್ಲಿ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ಈ ತ್ರೈತತ್ವ ಹಬ್ಬದ ಮೇಲಿನ 20ನೇ ಭಾನುವಾರ ತಂದು ನೇಮಕವಾದ ದೇವರ ವಾಕ್ಯ ಭಾಗ ಶ್ರೀಮತಾನ್ ಬರೆದ ಸುವಾರ್ತೆ 22ನೇ ಅಧ್ಯಾಯ 34ರಿಂದ 40 ವಚನಗಳು. ಇಂದಿನ ಈ ವಾಕ್ಯ ಭಾಗದಲ್ಲಿ ಫರಿಸಾಯರು ಯೇಸುವನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಆತನ ಬಳಿಗೆ ಬರುವಂಥದ್ದನ್ನು ನಾವು ಕಾಣ್ತೇವೆ. ಯೇಸುವನ್ನು ಹೇಗಾದರೂ ಮಾತಿನಲ್ಲಿ ಸಿಕ್ಕಿ ಹಾಕಿಸಬೇಕು, ಆತನನ್ನು ಅಪರಾಧಿಯಿಂದಾಗಿ ಆತನನ್ನು ತೀರ್ಮಾನಿಸಿ ಶಿಕ್ಷೆಯನ್ನು ಪಡಿಸಬೇಕು, ಆತನನ್ನು ಕೊಲ್ಲಬೇಕು ಎಂಬುದಾಗಿ ಅವರೆಲ್ಲರೂ ಅನೇಕ ವಿಧವಾಗಿ ಪ್ರಯತ್ನ ಮಾಡುತ್ತಾ ಇದ್ದದ್ದನ್ನು ನಾವು ನೋಡಿದ್ದೇವೆ. ಕಳೆದ ವಾರದಲ್ಲಿ ಕೂಡ ಅವರು ಯೇಸುವನ್ನು ಮಾತಿನಲ್ಲಿ ಸಿಕ್ಕಿ ಹಾಕಿಸುವುದಕ್ಕೋಸ್ಕರ ಆತನ ಬಳಿಗೆ ಬಂದು ಕೈಸರನಿಗೆ ಕಂದಾಯ ಕೊಡುವುದು ಸರಿಯೋ ಸರಿಯಲ್ಲೋ, ಕಂದಾಯ ಕೊಡಬೇಕಾ ಕೊಡಬಾರದ ಎಂಬುದಾಗಿ ಯೇಸುವನ್ನ ಪ್ರಶ್ನೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಯೇಸು ಅವರ ಕುತಂತ್ರವನ್ನು ತಿಳಿದವನಾಗಿ ಜಾಣತನದಿಂದ ಉತ್ತರವನ್ನು ಕೊಟ್ಟದ್ದನ್ನು ನಾವು ಧ್ಯಾನಿಸುತ್ತೇವೆ. ಅವರು ಕೇಳಿದಂಥ ಪ್ರಶ್ನೆಗೆ ಯೇಸು ಕೊಟ್ಟಂಥ ಉತ್ತರ, ಕೈಸರನದನ್ನು ಕೈಸರನಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ ಎಂಬುದಾಗಿ. ಕಳೆದ ವಾರದಲ್ಲಿ ಧ್ಯಾನಿಸಿದ ಹಾಗೆ ದೇವರದು ನಮ್ಮಲ್ಲಿ ಏನಿದೆ ಎಂಬುದಾಗಿ ನಾವು ನೋಡುವಾಗ, ದೇವರಿಂದ ಹೊಂದದೇ ಇರುವಂಥದ್ದು ನಮ್ಮಲ್ಲಿ ಒಂದೂ ಇಲ್ಲ. ನಮ್ಮ ಜೀವ, ನಮ್ಮ ಉಸಿರು, ನಮ್ಮ ಜ್ಞಾನ, ನಮ್ಮ ಜೀವನ, ನಮ್ಮ ತಲಾಂತುಗಳು, ನಮ್ಮ ಸಂಪನ್ಮೂಲಗಳು, ನಮ್ಮ ಆಸ್ತಿ ಪಾಸ್ತಿ, ಮನೆ, ಉದ್ಯೋಗ ಎಲ್ಲವೂ ದೇವರಿಂದ ಕೊಡಲ್ಪಟ್ಟದ್ದು. ನಮಗಿರುವಂಥ ಶಾಂತಿ, ಸಂತೋಷ, ಸಮಾಧಾನ, ಸಂತೃಪ್ತಿ, ಆರೋಗ್ಯ ಇವೆಲ್ಲವೂ ದೇವರ ದಾನ. ಹಾಗಾದರೆ ದೇವರು ಕೊಟ್ಟದ್ದನ್ನು ದೇವರಿಗೆ ಕೊಡುವುದು ಎಂಬುದಾಗಿ ಹೇಳುವುದಾದರೆ ನಮ್ಮನ್ನೇ ದೇವರಿಗೆ ಸಮರ್ಪಿಸುವುದು. ಯಾಕಂದರೆ ನಾವು ದೇವರ ಸೊತ್ತು. ದೇವರು ನಮ್ಮನ್ನು ತನ್ನ ಮಗನ ಮೂಲಕವಾಗಿ ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ನಮ್ಮದನ್ನು ದೇವರಿಗೆ ಕೊಡಬೇಕು. ಇಂದಿನ ವಾಕ್ಯದಲ್ಲಿ ಒಬ್ಬ ಶಾಸ್ತ್ರಿ, ಧರ್ಮೋಪದೇಶಕ ಯೇಸುವಿನ ಬಳಿಗೆ ಬಂದು ಕೇಳುವಂಥ ಪ್ರಶ್ನೆ, ಗುರುವೇ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಯೇಸುವನ್ನ ಆತನು ಪ್ರಶ್ನೆ ಮಾಡ್ತಾನೆ. ಪ್ರಿಯರೇ, ಯಹೂದ್ಯ ಧಾರ್ಮಿಕ ನಾಯಕರು ಹಳೆಯ ಒಡಂಬಡಿಕೆಯ ಒಟ್ಟು ವಾಕ್ಯ ಭಾಗಗಳಲ್ಲಿ 613 ಆಜ್ಞೆಗಳನ್ನು ಅವರು ನಮೂದಿಸಿದ್ದಾರೆ. ಅದರಲ್ಲಿ 248 ಆಜ್ಞೆಗಳನ್ನು ನೀವು ಇದನ್ನು ಮಾಡಬೇಕು ಎನ್ನುವಂಥ ಮಾತುಗಳಿಂದ ಕೂಡಿದ್ದಾಗಿದೆ. 365 ಆಜ್ಞೆಗಳು ಇದನ್ನು ನೀವು ಮಾಡಬಾರದು ಎಂಬುದಾಗಿ ಅವರು ಅದನ್ನು ಗುರುತಿಸಿದ್ದಾರೆ. ಆದರೆ ಈ 613 ಆಜ್ಞೆಗಳನ್ನು ತಿಳ್ಕೊಳ್ಳುವುದು, ಅದನ್ನು ನಮ್ಮ ಜೀವನದಲ್ಲಿ ಅನುಸರಿಸಿ ನಡೆಯುವುದು ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ವಿದ್ವಾಂಸರು, ಆ ಧಾರ್ಮಿಕ ನಾಯಕರು ಈ ಒಟ್ಟು ಆಜ್ಞೆಗಳನ್ನು 2 ಪ್ರಮುಖ ವಿಭಾಗಗಳಾಗಿ ಅವರು ವಿಂಗಡಿಸಿದ್ದಾರೆ. ಕಷ್ಟಕರವಾದ ಆಜ್ಞೆಗಳು, ಸುಲಭವಾದ ಆಜ್ಞೆಗಳು. ಮತ್ತು ಆ ಯಹೂದಿನ ನಾಯಕರು ಪ್ರತಿಯೊಬ್ಬರಿಂದ ನಿರೀಕ್ಷಿಸ್ತಾ ಇದ್ದದ್ದು ಆ ಕಠಿಣವಾದ ಆಜ್ಞೆಗಳನ್ನು ಚಾಚೂ ತಪ್ಪದೆ ಪರಿಪಾಲಿಸುವಂಥದ್ದು. ಹೀಗೆ ಯಹೂದಿ ಧಾರ್ಮಿಕ ನಾಯಕರು ಜನರಿಗೆ ಬಹಳ ಇಕ್ಕಟ್ಟಾದ ಒಂದು ವಾತಾವರಣವನ್ನು ನಿರ್ಮಿಸಿದವರಾಗಿದ್ದರು. ಎಲ್ಲ ಆಜ್ಞೆಗಳನ್ನು ಪರಿಪಾಲಿಸುತ್ತಾ ಇದ್ದರು. ಯಾವುದಾದ್ರೂ ಒಂದರಲ್ಲಿ ತಪ್ಪು ಮಾಡಿದರೆ ಆತನು ದೇವರ ಮುಂದೆ ದಂಡನೆಗೆ ಗುರಿಯಾಗ್ತಾ ಇದ್ದಾರೆ. ಹೀಗಿರುವಾಗ ಒಬ್ಬ ಧರ್ಮೋಪದೇಶಕ ಆತನ ಮುಂದೆ ಬಂದು ಯೇಸುವ
ಅದಕ್ಕೆ ಯೇಸು ಬಹಳ ಸುಂದರವಾದ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾನೆ. ಆತನು ಪ್ರತಿಯೊಬ್ಬ ಇಸ್ರಾಯೇಲ್ ಮನೆಯಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಕಲಿಸಿಕೊಡ್ತಾ ಇದ್ದಂತಹ ಮಾತುಗಳನ್ನು ಉಪಯೋಗಿಸಿ ಅವರಿಗೆ ಉತ್ತರವನ್ನು ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಆತನು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4ನೇ ವಚನವನ್ನು ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ದೇವರು ಇಸ್ರಾಯೇಲರಿಗೆ 10 ಕಟ್ಟಳೆಗಳನ್ನು ಕೊಟ್ಟದ್ದನ್ನು ನಾವು ನೋಡಿದ್ದೇವೆ. ನಾವು ಚಿಕ್ಕ ವಯಸ್ಸಿನಿಂದ ಅದರ ಬಗ್ಗೆ ತಿಳ್ಕೊಂಡಿದ್ದೇವೆ, ಕೇಳಿದ್ದೇವೆ, ಅಭ್ಯಾಸ ಮಾಡಿದ್ದೇವೆ. ಅಲ್ಲಿ ಆ 10 ಆಜ್ಞೆಗಳನ್ನು ಯೇಸು 2 ಪ್ರಮುಖ ಆಜ್ಞೆಗಳಾಗಿ ಒಟ್ಟಾರೆ ಆ ಧರ್ಮೋಪದೇಶದ ಸಾರಾಂಶವನ್ನು ತಿಳಿಸುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಇಸ್ರಾಯೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೆಯ ಆಜ್ಞೆ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ ಎರಡನೆಯ ಆಜ್ಞೆ. ಇವುಗಳಿಗಿಂತ ಹೆಚ್ಚಿನ ಆಜ್ಞೆ ಮತ್ತೊಂದಿಲ್ಲ ಎಂಬುದಾಗಿ ದೇವರು ಸೀನಾಯಿ ಬೆಟ್ಟದಲ್ಲಿ ಮೋಶೆಯ ಮುಖಾಂತರ ಇಸ್ರಾಯೇಲರಿಗೆ ಕೊಟ್ಟಂತ ಆ 10 ಆಜ್ಞೆಗಳನ್ನು 2 ಪ್ರಮುಖವಾದ ಆಜ್ಞೆಯಾಗಿ ತಿಳಿಸುವಂಥದ್ದನ್ನ ನಾವು ನೋಡ್ತೇವೆ. ಇಡೀ ಧರ್ಮದ ಉಪದೇಶವನ್ನ ಆ 2 ಆಜ್ಞೆಗಳಲ್ಲಿ ಯೇಸು ವ್ಯಕ್ತಪಡಿಸುವಂಥದ್ದನ್ನ ನಾವು ನೋಡ್ತೇವೆ. ಹಳೆಯ ಒಡಂಬಡಿಕೆಯ ವಿಮೋಚನ ಕಾಂಡ ಪುಸ್ತಕದ 20ನೇ ಅಧ್ಯಾಯದಲ್ಲಿ ನಾವು ಆ ದೇವರು ಕೊಟ್ಟಂತ ದಶಾಜ್ಞೆಗಳನ್ನು ನಾವು ನೋಡ್ತೇವೆ. ಮೊದಲ 17 ವಚನಗಳಲ್ಲಿ ನಾವು ಅದನ್ನು ಕಾಣ್ತೇವೆ. ಆ 10 ಆಜ್ಞೆಗಳಲ್ಲಿ ಮೊದಲ 4 ಆಜ್ಞೆಗಳು ಅದು ದೇವರಿಗೆ ಸಂಬಂಧಿಸಿದ್ದನ್ನ ನಾವು ಕಾಣ್ತೇವೆ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ನಿನ್ನ ದೇವರಾದ ಯೆಹೋವನ ಹೆಸರನ್ನ ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು, ಸಬ್ಬತ್ ದಿನವನ್ನ ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು ಎಂಬುದಾಗಿ ದೇವರಿಗೆ ಸಂಬಂಧಿಸಿದ ಆ 4 ಆಜ್ಞೆಗಳನ್ನು ಇಲ್ಲಿ ಯೇಸು ಸರಳವಾಗಿ ನಿನ್ನ ಕರ್ತನಾದ ದೇವರನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು ಎಂಬುದಾಗಿ ಸರಳವಾಗಿ ಅವರಿಗೆ ತಿಳಿಸುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು ಅದರ ಜೊತೆಯಾಗಿ ಆತನು ಹೇಳುವಂಥ ಮಾತು, ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸಬೇಕು. ಆ ದಶಾಜ್ಞೆಗಳಲ್ಲಿ ಕೊನೆಯ 6 ಆಜ್ಞೆಗಳು ಅದು ನಮ್ಮ ನೆರೆಹೊರೆಯವರ ವಿಷಯವಾಗಿ ಅಲ್ಲಿ ತಿಳಿಸುವಂಥದ್ದನ್ನು ನಾವು ನೋಡ್ತೇವೆ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು ಎಂಬ ಆ 6 ಆಜ್ಞೆಗಳನ್ನು ಇಲ್ಲಿ ಹೇಳುವಂಥದ್ದು, ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸು. ಈ 2 ಆಜ್ಞೆಗಳ ಮೂಲಕ ಯೇಸು ನಾವು ಯಾವ ರೀತಿಯಲ್ಲಿ ಜೀವನ ಮಾಡಬೇಕು ಎಂಬುದಾಗಿ ಸರಳವಾಗಿ ತಿಳಿಸುತ್ತಾನೆ. ನಾವು ದೇವರನ್ನ ಪ್ರೀತಿಸಬೇಕು, ನಮ್ಮ ನೆರೆಯವರನ್ನ ಪ್ರೀತಿಸಬೇಕು. ಯಾಕಂದ್ರೆ ಸರಳವಾಗಿ ನಾವು ಸಾಮಾನ್ಯವಾಗಿ ಯೋಚಿಸೋದಾದ್ರೆ, ನಾವು ಯಾರನ್ನಾದ್ರೂ ಪ್ರೀತಿ ಮಾಡಿದ್ರೆ ಅವರಿಗೋಸ್ಕರ ನಾವು ಯಾವ ಹಂತಕ್ಕಾದ್ರೂ ಹೋಗ್ಲಿಕ್ಕೆ ನಾವು ಸಿದ್ಧರಾಗಿರ್ತೇವೆ. ನಾವು ನಮ್ಗೆ ಬೇಕಾದವರು, ನಮ್ಗೆ ಇಷ್ಟವಾದವರು ಅಂದ್ರೆ ಎಷ್ಟೇ ಕಷ್ಟವನ್ನು ನಾವು ಸಹಿಸಲಿಕ್ಕೆ, ಎಷ್ಟೇ ಕಷ್ಟ ಇದ್ರೂ ನನ್ನ ಜೀವ ಕೊಟ್ಟಾದ್ರೂ ಕಾಪಾಡ್ತೀನಿ ಅನ್ನುವಂಥ ಮಾತುಗಳನ್ನು ನಾವು ಹೇಳುವಂಥದ್ದನ್ನ ನಾವು ಗಮನಿಸ್ತೇವೆ. ಹಾಗಾದ್ರೆ ನಮ್ಗೆ ಯಾರ ಮೇಲಾದ್ರೂ ಪ್ರೀತಿ ಇದ್ರೆ ನಾವು ಎಂತಹ ಕಷ್ಟಗಳನ್ನು ಎದುರಿಸಿ ಆದರೂ ಅವರಿಗೆ ಸಹಾಯ ಮಾಡಬೇಕು ಎನ್ನುವಂಥ ಪ್ರಯತ್ನವನ್ನ ನಾವು ಮಾಡ್ತೀವಿ. ಹಾಗಾದ್ರೆ ನಾವು ದೇವರನ್ನ ಪ್ರೀತಿಸಬೇಕು ಎಂಬುದರ ಆಜ್ಞೆಯ ಹಿಂದೆ ನಾವು ದೇವರಿಗೋಸ್ಕರ ಎಂಥ ತ್ಯಾಗಕ್ಕೂ ಸಿದ್ಧರಾಗಬೇಕು ಎನ್ನುವಂಥ ಕರೆ ಇದೆ. ಅದೇ ರೀತಿ ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸು ಎಂಬುವಾಗ ಯೇಸು ಒಂದು ವಿಷಯವನ್ನು ಅಲ್ಲಿ ತಿಳಿಸ್ತಾರೆ. ನಿನ್ನನ್ನ ಹೇಗೆ ನೀನು ಪ್ರೀತಿ ಮಾಡಿಕೊಳ್ತೀಯೋ ಅದೇ ರೀತಿಯಲ್ಲಿ ನಿನ್ನ ನೆರೆಯವನನ್ನ ನೀನು ಪ್ರೀತಿಸು ಎಂಬುದಾಗಿ ಯೇಸು ತಿಳಿಸುವಂಥದ್ದನ್ನ ನಾವು ನೋಡ್ತೇವೆ.
ಪ್ರೀತಿ ಇರುವಲ್ಲಿ ವಿಧೇಯತೆ ಇರುತ್ತೆ, ಪ್ರೀತಿ ಇರುವಲ್ಲಿ ಸೇವೆ, ತಗ್ಗಿದ ಮನೋಭಾವ ಇರುತ್ತದೆ. ಹಾಗಾದ್ರೆ ದೇವರನ್ನ ಪ್ರೀತಿಸ್ತೇನೆ ಅನ್ನೋದರ ಅರ್ಥ ಏನು? ದೇವರನ್ನ ಪ್ರೀತಿಸುವುದು, ನೆರೆಯವರನ್ನ ಪ್ರೀತಿಸುವುದು, ಇವೆರಡು ಜೊತೆ ಜೊತೆಗೆ ಇರುವಂಥದ್ದನ್ನ ನಾವು ನೋಡ್ತೇವೆ. ಯೋಹಾನನು ತನ್ನ ಮೊದಲನೆಯ ಪತ್ರಿಕೆಯ 4ನೇ ಅಧ್ಯಾಯ 20 ಮತ್ತು 21ನೇ ವಚನದಲ್ಲಿ ಹೀಗೆ ಬರೆಯುವುದನ್ನು ನಾವು ನೋಡ್ತೇವೆ. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ ಎಂಬುದಾಗಿ ಆ ವಾಕ್ಯ ಹೇಳುತ್ತದೆ. ನಾವು ದೇವರನ್ನ ಪ್ರೀತಿಸ್ತೇವೆ ಎಂಬುದಾಗಿ ಹೇಳಿದರೆ ನಾವು ನಮ್ಮ ಸಹೋದರ ಸಹೋದರಿಯರನ್ನ ನಾವು ಪ್ರೀತಿಸಬೇಕು. ಯಾಕಂದರೆ ನಮ್ಮ ಕಣ್ಣಿಗೆ ಕಾಣುವಂಥವರನ್ನ ಮೊದಲು ನಾವು ಪ್ರೀತಿ ಮಾಡದೇವೆ, ನಮ್ಮ ಕಣ್ಣಿಗೆ ಕಾಣದಿರುವ ದೇವರನ್ನ ಪ್ರೀತಿಸ್ತೇವೆ ಎನ್ನುವುದರಲ್ಲಿ ಅರ್ಥ ಇಲ್ಲ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ. ಹಾಗಾದ್ರೆ ನಾವು ದೇವರನ್ನ ಪ್ರೀತಿಸ್ತೇವೆ ಎಂಬುದಾಗಿ ಹೇಳೋದಾದ್ರೆ ಮೊದಲು ನಮ್ಮ ಸುತ್ತಲಿರುವಂತಹ ಜನರನ್ನ ನಾವು ಪ್ರೀತಿಸಬೇಕು. 1 ಯೋಹಾನ 4ನೇ ಅಧ್ಯಾಯ 19ನೇ ವರ್ಷದಲ್ಲಿ ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಮಾನವರಾದ ನಾವು ಯಾವಾಗಲೂ ಇನ್ನೊಬ್ಬರಿಂದ ಅಪೇಕ್ಷೆ ಪಡುವಂಥದ್ದು. ಅದನ್ನೇ ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 12ನೇ ವರ್ಷದಲ್ಲಿ ಸ್ವಾಮಿ ಹೇಳುವಂಥದ್ದು. ಮತ್ತಾಯ 7ನೇ ಅಧ್ಯಾಯ 12ನೇ ವಚನ, ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನೇ ಅವರಿಗೆ ಮಾಡಿರಿ. ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ ಎಂಬುದಾಗಿ ಅಲ್ಲಿ ವಾಕ್ಯ ಇರುತ್ತದೆ. ನಾವು ಮತ್ತೊಬ್ಬರಿಂದ ನಮಗೆ ಯಾವ ಒಳ್ಳೆಯದನ್ನು ಬಯಸ್ತೇವೋ ಅದನ್ನ ಮೊದಲು ನೀನು ಮಾಡು. ಇದೇ ಧರ್ಮಶಾಸ್ತ್ರದ ಸಾರಾಂಶ ಎಂಬುದಾಗಿ ಯೇಸು ತಿಳಿಸುವಂಥದ್ದನ್ನ ನಾವು ನೋಡ್ತೇವೆ. ಹಾಗಾದ್ರೆ ನಾವು ದೇವರನ್ನು ಪ್ರೀತಿಸ್ತೇವೆ ಎನ್ನುವುದಾದರೆ ನಾವು ಮೊದಲು ಕಣ್ಣಿಗೆ ಕಾಣುವಂಥ ನೆರೆಹೊರೆಯವರನ್ನ ನಾವು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ಪ್ರೀತಿಸಬೇಕಾದ ಋಣ ನಮ್ಮ ಮೇಲೆ ಇದೆ ಎಂಬುದಾಗಿ ಪೌಲ ಹೇಳ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ದೇವರ ಮಕ್ಕಳಾದ ನಾವು ದೇವರನ್ನ ಪ್ರೀತಿಸ್ತೇವೆ ಎಂಬುದಾಗಿ ಹೇಳೋದಾದರೆ ಆತನ ವಾಕ್ಯಗಳನ್ನು ಕೈಗೊಂಡು ನಾವು ನಡೆಯಬೇಕು. ಆತನ ಮಾತುಗಳಿಗೆ ನಾವು ವಿಧೇಯರಾಗಬೇಕು. ಇಲ್ಲಿ ನಮ್ಮ ಪ್ರೀತಿ ಮತ್ತು ಪರಸ್ಪರರಲ್ಲಿರುವಂತಹ ಸಂಬಂಧ ಬಹಳ ಮುಖ್ಯ. ನಮ್ಮ ಸಂಬಂಧ ಆರೋಗ್ಯಕರವಾಗಿದ್ದರೆ, ನಮ್ಮ ಸಂಬಂಧ ಒಳ್ಳೆಯ ಸಂಬಂಧವಾಗಿದ್ದರೆ ನಮ್ಮಲ್ಲಿ ಈ ರೀತಿಯ ಬಾಂಧವ್ಯ ಬರ್ತದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ತೇವೆ, ಒಬ್ಬರಿಗೋಸ್ಕರ ನಾವು ಬಾಳ್ತೇವೆ, ಅವರ ಕಷ್ಟ ಸುಖಗಳಲ್ಲಿ ನಾವು ಸಹಾಯ ಮಾಡಲಿಕ್ಕೆ ಮುಂದಾಗ್ತೇವೆ. ಹಾಗಾದರೆ ಇಲ್ಲಿ ಯೇಸು ಸಂಬಂಧಗಳ ಮಹತ್ವವನ್ನು ಒತ್ತಿ ಹೇಳುವವನಾಗಿದ್ದಾನೆ. ದೇವರೊಟ್ಟಿಗೆ ನಮ್ಮ ಸಂಬಂಧ ಮತ್ತು ನಮ್ಮ ಸಹಮಾನವರೊಟ್ಟಿಗಿನ ನಮ್ಮ ಸಂಬಂಧ ಅದು ಬಹಳ ಮುಖ್ಯ. ಅದರಲ್ಲೂ ನಾವು ದೇವರನ್ನು ಪ್ರೀತಿಸ್ತೇವೆ ಎಂಬುದಾಗಿ ಹೇಳುವುದಾದರೆ ಮೊದಲು ನಮ್ಮ ಕಣ್ಣಿಗೆ ಕಾಣುವಂಥ ನಮ್ಮ ನೆರೆಹೊರೆಯವರನ್ನ ನಾವು ಪ್ರೀತಿಸಬೇಕು. ರೋಮಾಪುರ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದವರೆಗೆ ನಾವು ನೋಡೋದಾದರೆ ಅಲ್ಲಿ ವಾಕ್ಯ ಹೇಳುವಂಥದ್ದು, ಧರ್ಮಶಾಸ್ತ್ರವೆಲ್ಲ ಪ್ರೀತಿಯಿಂದಲೇ ನೆರವೇರುವುದು, ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನು ನೆರವೇರಿಸುತ್ತಾನೆಂಬುದಾಗಿ ವಾಕ್ಯ ಹೇಳುತ್ತದೆ. ಹಾಗಾದರೆ ನಾವು ದೇವರನ್ನು ಪ್ರೀತಿಸ್ತೇವೆ ಅಂತ ನಾವು ಹೇಳೋದಾದರೆ ನಾವು ಮೊದಲು ನಮ್ಮ ನೆರೆಹೊರೆಯವರನ್ನ ಪ್ರೀತಿಸಬೇಕು. ದೇವರನ್ನ ಪ್ರೀತಿಸುವುದು ಹೇಗೆ? ದೇವರ ವಾಕ್ಯದಲ್ಲಿ ನಾವು ಅನೇಕ ವಾಕ್ಯಗಳಲ್ಲಿ ಈ ವಿಷಯವಾಗಿ ಕಂಡುಕೊಳ್ಳಬಹುದು. 1 ಯೋಹಾನ 4ನೇ ಅಧ್ಯಾಯ 7 ಮತ್ತು 8ನೇ ವಚನದಲ್ಲಿ ವಾಕ್ಯ ಹೇಳ್ತದೆ, ಪ್ರೀತಿ ಮಾಡುವವನು ದೇವರಿಂದ ಹುಟ್ಟಿದವನು, ದೇವರನ್ನು ತಿಳಿದವನು ಆಗಿದ್ದಾನೆ. ಹಾಗಾದರೆ ಒಬ್ಬರನ್ನೊಬ್ಬರು ಪ್ರೀತಿಸೋಣ. ನಾವು ದೇವರನ್ನು ಪ್ರೀತಿಸ್ತೇವೆ ಎಂಬುದಾಗಿ ಹೇಳಿದ್ರೆ ನಾವು ದೇವರನ್ನ ಅರ್ಥ ಮಾಡಿಕೊಂಡಿದ್ದೇವೆ ಎಂಬ ಅರ್ಥ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನದಲ್ಲಿ ವಾಕ್ಯ ಹೇಳ್ತದೆ, ನಾವು ಆತನನ್ನ ಪ್ರೀತಿ ಮಾಡಿದರೆ ಆತನ ಆಜ್ಞೆಗಳನ್ನ ಕೈಗೊಳ್ಳುತ್ತೇವೆ. 1
1 ತಿಮೋಥೆ 6ನೇ ಅಧ್ಯಾಯ 10ನೇ ವಚನದಲ್ಲಿ, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 24ರಲ್ಲಿ ನಾವು ನೋಡುವಂಥದ್ದು, ನೀವು ಇಬ್ಬರು ಯಜಮಾನರನ್ನ ಸೇವಿಸಲಾರಿರಿ. ದೇವರನ್ನ ಹಣವನ್ನ ಒಟ್ಟಿಗೆ ನಾವು ಸೇವನೆ ಮಾಡಲಿಕ್ಕೆ ಅಥವಾ ಆಶಿಸಲಿಕ್ಕೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 1 ತಿಮೋಥೆ 6:10ರಲ್ಲಿ ಇರುವಂಥದ್ದು, ಹಣದಾಸೆ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಹಾಗಾದ್ರೆ ದೇವರನ್ನ ಪ್ರೀತಿಸ್ತೇವೆ ಎಂಬುದಾಗಿ ಹೇಳಿದರೆ ಲೌಕಿಕ ಪ್ರೀತಿ, ಹಣ, ಅದನ್ನ ನಾವು ಪ್ರೀತಿಸಬಾರದು. ದೇವರನ್ನ ಪ್ರೀತಿಸುವುದು ಹೇಗೆ ಎನ್ನುವುದಕ್ಕೆ ಇನ್ನೂ ಅನೇಕ ವಾಕ್ಯ ಭಾಗಗಳನ್ನ ನಾವು ಕಾಣಬಹುದು. 1 ಯೋಹಾನ 2ನೇ ಅಧ್ಯಾಯ 15ನೇ ವಚನದಲ್ಲಿ, ನಾವು ದೇವರನ್ನು ಪ್ರೀತಿಸ್ತೇವೆ ಎಂಬುದಾಗಿ ಹೇಳಿದರೆ ನಾವು ಲೌಕಿಕ ಸಂಗತಿಗಳನ್ನ ಪ್ರೀತಿಸಬಾರದು. ಯಥಾರ್ಥವಾದ ಪ್ರೀತಿಯಿಂದ ನಾವು ಇತರರಿಗೆ ಸಹಾಯ ಮಾಡಬೇಕು. ಕೊರತೆಯಲ್ಲಿ ಬಿದ್ದಿರುವಂತಹ ತನ್ನ ಸಹೋದರನನ್ನ ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿ ಅವನಲ್ಲಿ ನೆಲೆಗೊಂಡಿರುವುದುಂಟೆ ಎಂಬುದಾಗಿ 1 ಯೋಹಾನ 3ನೇ ಅಧ್ಯಾಯ 17ನೇ ವಚನದಲ್ಲಿ ವಾಕ್ಯ ಹೇಳ್ತದೆ. ಯಾರಾದರೂ ಕಷ್ಟದಲ್ಲಿರುವುದನ್ನ ನಾವು ನೋಡುವಾಗ ನೋಡಿಯೂ ನೋಡದಂತೆ ಇದ್ರೆ ಏನು ಪ್ರಯೋಜನ? ನಾವು ದೇವರನ್ನ ಪ್ರೀತಿ ಮಾಡ್ತೀವಿ ಅಂತ ಹೇಳಿ ನಮ್ಮ ಕಣ್ಣು ಮುಂದೆ ಕಷ್ಟದಲ್ಲಿರುವಂತವರಿಗೆ ಸಹಾಯ ಮಾಡದೇ ಇದ್ರೆ ಪ್ರಯೋಜನವಿಲ್ಲ. ಅದರಿಂದ 1 ಯೋಹಾನ 3ನೇ ಅಧ್ಯಾಯ 18ನೇ ವಚನದಲ್ಲಿ ವಾಕ್ಯ ಇರ್ತದೆ, ನಾವು ಬರೀ ಮಾತಿನಿಂದಾಗಲಿ ಬಾಯುಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು ಎಂಬುದಾಗಿ ವಾಕ್ಯ ಹೇಳ್ತದೆ. ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ 12 ಮತ್ತು 13ನೇ ವಚನದಲ್ಲಿ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ, ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನ ಧರಿಸಿಕೊಳ್ಳಿರಿ ಎಂಬುದಾಗಿ ವಾಕ್ಯ ಹೇಳುವುದನ್ನ ನಾವು ನೋಡ್ತೇವೆ. ನಮ್ಮಲ್ಲಿ ಕನಿಕರ, ದಯೆ, ದೀನಭಾವ, ದೀರ್ಘಶಾಂತಿ, ಸಾತ್ವಿಕತ್ವ, ಕ್ಷಮೆ, ತಾಳಿಕೊಳ್ಳುವಂಥದ್ದು, ಈ ಎಲ್ಲಾ ಗುಣಗಳಿದ್ರೂ ಕೂಡ, ಈ ಎಲ್ಲಾ ಸದ್ಗುಣಗಳನ್ನ ನಾವು ಇಟ್ಕೊಂಡಿದ್ರು ಅವೆಲ್ಲದರ ಮೇಲೆ ನಮ್ಮಲ್ಲಿ ಪ್ರೀತಿ ಇರಬೇಕು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾದ್ರೆ ನಮ್ಮ ಪ್ರೀತಿ ನಮ್ಮ ಕಾರ್ಯಗಳ ಮೂಲಕ ವ್ಯಕ್ತವಾಗಬೇಕು. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ದೇವರು ಕೊನೆಯ ದಿನದಲ್ಲಿ ನ್ಯಾಯ ವಿಚಾರಣೆ ಮಾಡುವಾಗ ಆಡು ಕುರಿಗಳನ್ನ ಎಡಬಲಗಳಲ್ಲಿ ಅದನ್ನ ನಿಲ್ಲಿಸಿ ಅಥವಾ ನೀತಿವಂತರನ್ನ ಕೆಟ್ಟವರನ್ನ ಬೇರೆ ಬೇರೆ ಮಾಡಿ ಅದನ್ನು ನ್ಯಾಯ ವಿಚಾರಣೆ ಮಾಡುವಾಗ ಸಾಮಾನ್ಯ ಮನುಷ್ಯನಿಗೆ ನೀವೇನು ಮಾಡ್ತಿರೋ ಅದು ನನಗೆ ಮಾಡಿದ ಹಾಗೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆ ವಿಷಯವನ್ನೇ ಇಟ್ಕೊಂಡು ದೇವರು ನ್ಯಾಯ ವಿಚಾರಣೆ ಮಾಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ನಮ್ಮ ಪ್ರೀತಿ ಕೃತ್ಯಗಳಲ್ಲಿ ತೋರಿ ಬರಬೇಕು. ದೇವರನ್ನ ಪ್ರೀತಿ ಮಾಡ್ತೇವೆ ಎಂಬುದಾಗಿ ಹೇಳಿದ್ರೆ ಮೊದಲು ನಮ್ಮ ಕಣ್ಣಿಗೆ ಕಾಣುವ ಸಹಮಾನವರನ್ನ ನಾವು ಪ್ರೀತಿಸಬೇಕು. ಜ್ಞಾನೋಕ್ತಿ 3ನೇ ಅಧ್ಯಾಯ 3 ಮತ್ತು 4ರಲ್ಲಿ ನಾವು ನೋಡುವಂಥದ್ದು ಏನಂದ್ರೆ, ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಇಂದಿನ ಧ್ಯಾನದಲ್ಲಿ ಯೇಸು ನಮ್ಮಿಂದ ಬಯಸುವಂಥದ್ದು, ನಿನ್ನ ದೇವರನ್ನ ಪೂರ್ಣ ಹೃದಯ, ಪ್ರಾಣ, ಬುದ್ಧಿ, ಶಕ್ತಿಯಿಂದ ಪ್ರೀತಿಸಬೇಕು. ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸಬೇಕು. ಹಾಗಾದ್ರೆ ನಾವು ದೇವರನ್ನು, ನಮ್ಮ ಜೊತೆ ಮಾನವರನ್ನು ಪ್ರೀತಿಸಬೇಕಾದ್ರೆ ಇರುವಂತ ಮುಖ್ಯ 4 ಕಾರಣಗಳೆಂದರೆ, 1, ಅದು ದೇವರು ನಮಗೆ ನೇಮಿಸಿದ್ದಾನೆ, ಆಜ್ಞಾಪಿಸಿದ್ದಾನೆ, ಅದು ದೇವರು ಕೊಟ್ಟಂತ ಒಂದು ಕಟ್ಟಳೆ. 2ನೇದಾಗಿ ದೇವರ ಪ್ರೀತಿ ನಮಗೆ ಎಂಕರೇಜ್ ಮಾಡ್ತದೆ, ಉತ್ತೇಜನ ಕೊಡ್ತದೆ. ಯಾಕಂದ್ರೆ ದೇವರು ಪಾಪಿಗಳಾದ ನಮ್ಮನ್ನ ಪ್ರೀತಿಸಿ ನಮ್ಮ ರಕ್ಷಣೆಗೋಸ್ಕರ ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟ. ಆತನ ಶಿಲುಬೆಯ ಮರಣದ ಮೂಲಕ ನಮ್ಮನ್ನ ಪಾಪದಿಂದ ಬಿಡಿಸಿದ್ದಾನೆ, ನಿತ್ಯ ಜೀವಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಿದ್ದಾನೆ. ಹಾಗಾದ್ರೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎನ್ನುವುದಕ್ಕೆ ಮೂಲ ಕಾರಣ, ದೇವರು ಮೊದಲು ನಮ್ಮನ್ನ ಪ್ರೀತಿಸಿದ್ದಾನೆ. ನಾವು ಅಯೋಗ್ಯರಾಗಿದ್ದಾಗ್ಯೂ, ನಾವು ಪಾಪಿಗಳಾಗಿದ್ದಾಗ್ಯೂ, ನಾವು ಕೆಟ್ಟವರಾಗಿದ್ದಾಗ್ಯೂ ಆತ ನಮ್ಮನ್ನ ಪ್ರೀತಿಸ್ತಾನೆ. 3ನೇದಾಗಿ ನೆರೆಯವರನ್ನ ಪ್ರೀತಿಸಿದರೆ ನಮ್ಮ ದೇವರನ್ನು ನಾವು ಪ್ರೀತಿಸಿದ ಹಾಗೆ. ಮತ್ತು 4ನೇದಾಗಿ ನೆರೆಯವರನ್ನು ನಾವು ಪ್ರೀತಿ ಮಾಡುವಾಗ ನಮ್ಮ ಪ್ರೀತಿಯ ಕಾರ್ಯಗಳು ಒಬ್ಬರಿಂದ ಒಬ್ಬರಿಗೆ ಹಂಚಲ್ಪಡುತ್ತದೆ, ಮಾದರಿಯಾಗಿರುತ್ತದೆ. ಹಾಗಾದ್ರೆ ನಾವು ದೇವರನ್ನು ನಮ್ಮ ಜೊತೆ, ನಮ್ಮ ನೆರೆಯವರನ್ನ ನಾವು ಪ್ರೀತಿಸಿದ್ರೆ ನಾವು
ದೇವರನ್ನು ಪ್ರೀತಿಸಿದ ಹಾಗೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ದೇವರ ವಾಕ್ಯದಲ್ಲಿ ಒಂದು ಉತ್ತಮವಾದ ಉದಾಹರಣೆಯನ್ನ ಯೇಸು ತಾನೇ ನಮಗೆ ತಿಳಿಸಿದ್ದಾನೆ. ಒಳ್ಳೆ ಸಮಾರ್ಯದವನ ದೃಷ್ಟಾಂತ. ಆ ದಾರಿಯಲ್ಲಿ ಆತನು ಪ್ರಯಾಣ ಮಾಡುವಾಗ ಒಬ್ಬಾತ ಕಳ್ಳರಿಂದ ಸುಲುಕೊಂಡವನಾಗಿ ಸಾಯುವಷ್ಟರ ಮಟ್ಟಿಗೆ ಪೆಟ್ಟು ಹೊಂದಿ ರಸ್ತೆ ಬದಿಯಲ್ಲಿ ಬಿದ್ದಿದ್ದ. ಆ ದಾರಿಯಲ್ಲಿ ಹೋದಂತ ಯಾಜಕನಾಗಲಿ ಲೇವಿಯನಾಗಲಿ ಕಂಡು ಕಾಣದ ಹಾಗೆ ವಾರಿಯಾಗಿ ಹೋದು. ಆದರೆ ಆ ದಾರಿಯಲ್ಲಿ ಬಂದಂತ ಆ ಸಮಾರ್ಯದವನು ಆ ಗಾಯವಂತ ವ್ಯಕ್ತಿಯನ್ನು ನೋಡಿದ ಕೂಡಲೇ ತನ್ನ ಕತ್ತೆಯಿಂದ ಇಳಿದು ಆತನ ಬಳಿಗೆ ಹೋಗಿ ಆತನ ಮೇಲೆ ಅನುಕಂಪ ತೋರಿ ಆತನ ಗಾಯಗಳಿಗೆ ಎಣ್ಣೆಯನ್ನು ಹಚ್ಚಿ ತನ್ನ ವಸ್ತ್ರಗಳಿಂದ ಆ ಗಾಯಗಳನ್ನು ಕಟ್ಟಿ ಆತನನ್ನು ತನ್ನ ಕತ್ತೆ ಮೇಲೆ ಕೂರಿಸಿಕೊಂಡು ಆತನನ್ನ ಛತ್ರಕ್ಕೆ ಕರ್ಕೊಂಡು ಹೋಗಿ ಆತನನ್ನ ಅಲ್ಲಿ ಆರೈಕೆ ಮಾಡ್ತಾನೆ. ಮತ್ತು ಇನ್ನಷ್ಟು ಆತನನ್ನ ಆರೈಕೆ ಮಾಡ್ರಿ, ನಾನು ಊರಿಗೆ ಹೋಗಿ ಹಿಂತಿರುಗಿ ಬರುವಾಗ ಆತನ ಆರೋಗ್ಯದ ಖರ್ಚನ್ನ ನಾನು ಕೊಡ್ತೇನೆ ಎಂಬುದಾಗಿ ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಮತ್ತು ಕೊನೆಯದಲ್ಲಿ ಯೇಸು ಕೇಳುವಂತ ಪ್ರಶ್ನೆ, ಈ ಮೂವರಲ್ಲಿ ಆ ಗಾಯಗೊಂಡಂತ ವ್ಯಕ್ತಿಗೆ ಯಾರು ನೆರೆಯುವನು ಎಂಬುದಾಗಿ. ಆತನಿಗೆ ದಯ ತೋರಿಸಿದ ವ್ಯಕ್ತಿ, ಹಾಗಾದ್ರೆ ಹೋಗಿ ನೀವು ಅದನ್ನು ಮಾಡ್ರಿ ಎಂಬುದಾಗಿ ಯೇಸು ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಒಳ್ಳೆ ಸಮಾರ್ಯದವನು ನಮಗೆ ನೆರೆಯವರನ್ನು ಪ್ರೀತಿಸುವುದಕ್ಕೆ ಮಾದರಿಯಾಗಿದ್ದಾನೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ರಕ್ಷಣಾದ ಯೇಸು ಕ್ರಿಸ್ತನು ತಾನೇ ನಮಗೆ ಮಾದರಿಯಾಗಿದ್ದಾನೆ. ದೇವರ ಪದವಿಯನ್ನು ಆತನು ನಮಗೋಸ್ಕರ ಬಿಟ್ಟು ದಾಸನಾಗಿ ಮನುಷ್ಯನಾಗಿ ಗೋದಲೆಯಲ್ಲಿ ಹುಟ್ಟಿ ಬಂದವನಾಗಿ ಆತನು ಈ ಲೋಕದಲ್ಲಿ ಅವತರಿಸಿ ಬಂದ. ಈ ಲೋಕದಲ್ಲಿ ಆತನು ಜೀವನ ಮಾಡಿ ಪಾಪಿಗಳಾದ ನಮ್ಮೆಲ್ಲರ ಪಾಪಗಳನ್ನ ಪರಿಹರಿಸಲಿಕ್ಕೋಸ್ಕರ ಶಿಲುಬೆಯವನ್ನ ಹೊತ್ತುಕೊಂಡು ಶಿಲುಬೆಯ ಮರಣವನ್ನ ಆತನು ಅನುಭವಿಸಿದ. ತನ್ನ ಅಮೂಲ್ಯ ರಕ್ತವನ್ನು ಸುರಿಸಿ ನಮ್ಮ ಪಾಪವನ್ನ ತೊಳೆದು ಶುದ್ಧೀಕರಿಸಿದ. ಅದಕ್ಕಿಂತ ಹೆಚ್ಚಿನ ಪ್ರೀತಿ ನಮ್ಮನ್ನ ಯಾರು ತಾನೇ ತೋರಿಸಿಕೊಳ್ಳರು? ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಒಳ್ಳೆ ಸಮಾರ್ಯದವನ ಹಾಗೆ ಯೇಸು ಕ್ರಿಸ್ತನ ಹಾಗೆ ನಾವು ಇತರರನ್ನ ಪ್ರೀತಿಸಬೇಕು. ನಮ್ಮ ವೈರಿಗಳನ್ನು ನಾವು ಪ್ರೀತಿಸಬೇಕು. ಹೀಗೆ ನಾವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿದರೆ, ನಮ್ಮ ನೆರೆಹೊರೆಯವರನ್ನ ಪ್ರೀತಿ ಮಾಡಿದರೆ, ನಮ್ಮ ವೈರಿಗಳನ್ನ ಪ್ರೀತಿ ಮಾಡಿದರೆ ದೇವರನ್ನ ಪ್ರೀತಿ ಮಾಡಿದ ಹಾಗೆ ಆಗ ದೇವರು ಹೇಳಿದಂತ ಆ ಆಜ್ಞೆಗಳನ್ನ ನಾವು ಪರಿಪಾಲಿಸಿದ ಹಾಗೆ. ನಿನ್ನ ದೇವರನ್ನ ಪೂರ್ಣ ಹೃದಯದಿಂದ, ಪ್ರಾಣದಿಂದ, ಬುದ್ಧಿಯಿಂದ, ಶಕ್ತಿಯಿಂದ ಪ್ರೀತಿಸು. ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸು. ನಾವು ಯೇಸುವಿನಂತೆ ಒಳ್ಳೆ ಸಮಾರ್ಯದವನ ಹಾಗೆ ಒಬ್ಬರನ್ನೊಬ್ಬರು ಪ್ರೀತಿಸುವ ಮೂಲಕ ದೇವರನ್ನು ಪ್ರೀತಿಸೋಣ. ಇಂಥ ಒಂದು ಆಶೀರ್ವಾದ ಜೀವನವನ್ನ ನಾವು ಮಾಡುವಂತೆ ದೇವರಿಂದ ನಾವು ಪಡ್ಕೊಂಡಂತ ಪ್ರೀತಿಯನ್ನ ಒಬ್ಬರಿಗೊಬ್ಬರು ಹಂಚುತ್ತಾ ನಾವು ಬಾಳೋಣ. ಎಲ್ಲ ಗ್ರಹಿಕೆ ಶಾಂತಿ ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯಿರಿ. ಆಮೆನ್. ವಿವಾಹ ಪ್ರಕಟಣೆ. ನಮ್ಮ ಸಭೆಯವರಾದ ಶ್ರೀ ಪಾಲ್ರಾಜ್ ಎಂಬುವರ ಮಗನು ಶ್ರೀ ವಿಲ್ಸನ್ ಪಾಲ್ ಎಂಬುವರು ಹಾಗೂ ಧಾರವಾಡದ CSI ಹೆವಿ ಮೆಮೋರಿಯಲ್ ಸಭೆಯ ಸದಸ್ಯರಾದ ಶ್ರೀ ರಾಜನ್ ಎಂಬುವರ ಮಗಳು ಆರ್ ಜಾಯ್ಸ್ ಶೈನಿ ಎಂಬುವವರು ಪರಿಶುದ್ಧ ವಿವಾಹಕ್ಕೆ ಸಂಬಂಧಿಸಿ ಸಭೆಯವರು ತಮಗಾಗಿ ಪ್ರಾರ್ಥಿಸಬೇಕೆಂದು ಕೇಳಿಕೊಂಡಿದ್ದಾರೆ. ಈ ವಿವಾಹ ಸಂಬಂಧವು ದೇವರ ವಾಕ್ಯಕ್ಕೂ ನೀತಿಗೂ ವಿರೋಧವಾದದ್ದು ಎಂದು ಯಾರಾದರೂ ಸರಿಯಾದ ಕಾರಣವನ್ನು ತೋರಿಸುವುದಾದರೆ ಅಂಥವರು ಈಗಲೇ ಅದನ್ನು ಸಭಾಬೋಧಕರಿಗೆ ಲಿಖಿತ ರೂಪದಲ್ಲಿ ತಿಳಿಸತಕ್ಕದ್ದು. ಈಗ ತಿಳಿಸದೇ ಇರುವವರು ಎಂದೆಂದಿಗೂ ಈ ವಿಷಯದಲ್ಲಿ ಮಾತನಾಡಕೂಡದು. ದೇವರು ತಾನೇ ಇವರುಗಳ ಪ್ರಯಾಸಗಳನ್ನು ಪೂರೈಸಿ ಆಶೀರ್ವದಿಸಬೇಕೆಂದು ನಾವೆಲ್ಲರೂ ಕರ್ತನನ್ನು ಬೇಡಿಕೊಳ್ಳೋಣ. ಸ್ತೋತ್ರ ಸಿಂಹಾಸನಾರೂಢನಾದ ಪರಲೋಕದ ಪ್ರೀತಿಯುಳ್ಳ ನಮ್ಮ ದೇವರೇ, ನಿನ್ನ ಜೀವವುಳ್ಳ ವಾಕ್ಯವನ್ನು ಧ್ಯಾನಿಸುವಂತೆ ಕೃಪೆ ಮಾಡಿದ ಸ್ತೋತ್ರ. ದೇವ, ಧರ್ಮಶಾಸ್ತ್ರದ ಸಾರಾಂಶವಾಗಿ ದೇವರನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸು. ನಿನ್ನ ನೆರೆಯವನನ್ನ ನಿನ್ನನ್ನೆಯೇ ಪ್ರೀತಿಸು ಎಂಬುದಾಗಿ ಬೋಧಿಸಿದಂಥ ತಂದೆಗೆ ನಾವು ನಿನ್ನನ್ನ ಯಥಾರ್ಥವಾಗಿ ಪ್ರೀತಿಸುವಂತೆ, ನಮ್ಮ ನೆರೆಹೊರೆಯವರನ್ನ
ಅವರ ಕಷ್ಟಗಳಿಗೆ ಸ್ಪಂದಿಸುವಂತೆ, ನಮ್ಮಿಂದ ಅವರು ಸಹಾಯ ಮಾಡುವಂತೆ ಒಳ್ಳೆಯ ಬುದ್ಧಿಯನ್ನು ನಮಗೆ ದಯಪಾಲಿಸು. ನಿನ್ನ ಹಾಗೆ ನಾವು ನಮ್ಮನ್ನೇ ಸಮರ್ಪಿಸಿಕೊಂಡು ನಿನ್ನನ್ನು ಸಹಮಾನವರನ್ನು ಸೇವಿಸುವ ಹಾಗೆ, ಅವರಿಗೆ ಸಹಾಯ ಮಾಡುವ ಹಾಗೆ, ಅವರ ಸೇವೆ ಮಾಡುವ ಹಾಗೆ ನಮಗೆ ಕಲಿಸು. ಪ್ರೀತಿಯುಳ್ಳ ದೇವರೇ, ಈ ಮಾಧ್ಯಮದ ಮೂಲಕವಾಗಿ ನಿನ್ನನ್ನು ಆರಾಧಿಸುವ, ನಿನ್ನ ವಾಕ್ಯ ಕೇಳುವ ಕೃಪೆಯನ್ನ ನಮ್ಮೆಲ್ಲರಿಗೂ ದಯಪಾಲಿಸುವುದಕ್ಕಾಗಿ ಸ್ತೋತ್ರ. ಈ ಮಾಧ್ಯಮದ ಮೂಲಕ ನಿನ್ನ ಆರಾಧನೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ನಿನ್ನ ಮಕ್ಕಳನ್ನ ನೀನು ಆಶೀರ್ವದಿಸು. ವೈಯಕ್ತಿಕವಾಗಿ, ಕುಟುಂಬವಾಗಿ ಅವರನ್ನು ವಿಶ್ವಾಸ ಜೀವಿತದಲ್ಲಿ ಬಲಪಡಿಸು. ಪ್ರತಿಯೊಬ್ಬರು ನಿನ್ನನ್ನು ಯಥಾರ್ಥವಾಗಿ ಪ್ರೀತಿಸುವಂತೆ, ನೆರೆಹೊರೆಯವರನ್ನ, ವೈರಿಗಳನ್ನ ಪ್ರೀತಿಸುವಂತೆ ಸಹಾಯ ಮಾಡು. ವಿಶೇಷವಾಗಿ ಕಷ್ಟಗಳಲ್ಲಿ, ಕೊರತೆಗಳಲ್ಲಿ, ಕಣ್ಣೀರಿನಲ್ಲಿ, ಬಡತನದಲ್ಲಿ, ಹಸಿವೆಯಲ್ಲಿ ಜೀವಿಸುತ್ತಿರುವಂತಹ ಜನರನ್ನ ನೆನಪು ಸ್ಮರಿಸುತ್ತೇವೆ. ಬೇರೆಯವರ ಶೋಷಣೆಗೆ ಒಳಗಾಗಿ, ಅನ್ಯಾಯಕ್ಕೆ, ಅಧರ್ಮಕ್ಕೆ ಒಳಗಾಗಿ, ಇನ್ನೊಬ್ಬರ ದ್ವೇಷಕ್ಕೆ ಈಡಾಗಿ ತಮ್ಮದೆಲ್ಲವನ್ನು ಕಳಕೊಂಡು ಅನಾಥರಾಗಿ ದಿಕ್ಕಿಲ್ಲದ ಸ್ಥಿತಿಯಲ್ಲಿ ಕಷ್ಟಪಡ್ತಾ ಇರುವಂತಹ ಜನರಿಗೋಸ್ಕರ ನಾವು ಕಾಣಿಸ್ತೇವೆ. ಪ್ರಕೃತಿ ವಿಕೋಪಗಳಿಂದ, ಪ್ರವಾಹದಿಂದ ಕಷ್ಟಪಟ್ಟು ತಮ್ಮ ಆಸ್ತಿ ಪಾಸ್ತಿಯನ್ನ, ತಮ್ಮವರನ್ನ ಕಳಕೊಂಡು ಕಷ್ಟದಲ್ಲಿರುವಂತಹ ಜನರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ತಾವು ಬೆಳೆದ ಬೆಳೆಯನ್ನು ಕಳ್ಕೊಂಡು ಕಷ್ಟದಲ್ಲಿರುವಂತಹ ರೈತರನ್ನ ಸ್ಮರಿಸ್ತೇವೆ. ತಮ್ಮ ಮನೆಗಳನ್ನು ಕಳ್ಕೊಂಡು ದುಃಖದಲ್ಲಿರುವಂತಹ, ಮುಂದೇನು ಎಂಬುದಾಗಿ ಚಿಂತೆಯಲ್ಲಿರುವಂತಹ ಜನರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ನಿನ್ನ ಕೃಪೆಯಿಂದ ನಮ್ಮ ಸಭಾಪಾಲಕರಾದ ಘನ ಲಾಜರಸ್ ಅಯ್ಯನವರು ತಮ್ಮ ಜೀವನದ ಓಟವನ್ನ ಕೊನೆಗಾಣಿಸಿ ನಿನ್ನ ಕರೆಯುವಿಕೆಗೆ ಹೋಗ್ಬಿಟ್ಟು ಅವರು ಈ ಯಾತ್ರೆಯನ್ನು ಮುಗಿಸಿ ನಿನ್ನ ಬಳಿಗೆ ಸೇರಿರ್ತಾರೆ. ಅವರಿಗೋಸ್ಕರ ಸ್ತೋತ್ರ ಹೇಳ್ತೇವೆ. ಯೆಹೋವನೇ, ನೀನೇ ಅವರನ್ನು ನಮಗೆ ಕೊಟ್ಟು, ನೀನೇ ಅವರನ್ನು ತೆಗೆದುಕೊಂಡೆ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ನೀನು ನಿನ್ನ ಭಕ್ತರ ಜೀವನವನ್ನ ಅಲ್ಪವೆಂದು ಎಣಿಸುವುದಿಲ್ಲ. ಇಂದಿನಿಂದ ಅವರ ಕಷ್ಟಗಳು ಪರಿಹಾರವಾಯಿತು. ಅವರಿಗೆ ಯಾವ ಹಸಿವು, ಬಿಸಿಲು, ಜಳ, ಯಾವ ಕಣ್ಣೀರು, ದುಃಖ, ನೋವು ಯಾವುದೂ ಇಲ್ಲ. ಅವರು ನಿನ್ನ ರಾಜ್ಯವನ್ನು ಪ್ರವೇಶಿಸಿದ್ದಾರೆ. ಆದರೆ ಅವರ ಪ್ರೀತಿಯನ್ನ ಅನುಭವ ಮಾಡಿದಂತಹ, ಅವರೊಟ್ಟಿಗೆ ಜೀವನ ಮಾಡಿದಂತಹ ಅವರ ಕುಟುಂಬಸ್ಥರು, ಅವರ ಪ್ರೀತಿಯ ಅನುಭವವನ್ನು ಹೊಂದಿದಂತಹ ಸಭೆಯ ಮಕ್ಕಳು, ಈ ಪಟ್ಟಣದ ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿರುವಂತಹ ಜನರು ಅವರ ಅಗಲುವಿಕೆಯಿಂದ ದುಃಖದಲ್ಲಿದ್ದಾರೆ. ಅವರ ದುಃಖವನ್ನ ನೀನು ಹೋಗಲಾಡಿಸಿ. ಮುಖ್ಯವಾಗಿ ಪ್ರಿಯ ಸಭಾಪಾಲಕರು ಬಿಟ್ಟು ಹೋದಂತ ಅವರ ಪ್ರಿಯ ಪತ್ನಿ, ಅವರ ಪ್ರಿಯ ಮಕ್ಕಳು, ಅವರಿಗೋಸ್ಕರ ವಿಶೇಷವಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಕಣ್ಣೀರನ್ನು ಒರೆಸು. ಅವರ ಕುಟುಂಬದ ತಂದೆಯಾಗಿ, ಯಜಮಾನಾಗಿ ಅವರನ್ನು ಆಧರಿಸು. ಜೊತೆಗಾರನಾಗಿದ್ದು ಅವರನ್ನು ಬಲಪಡಿಸು. ನಂಬಿಕೆಯಲ್ಲಿ ಬಿದ್ದು ಹೋಗದಂತೆ ಅವರನ್ನು ಕಾಯಿ. ನಿನ್ನ ದೇವದೂತರ ಮೂಲಕ ಅವರ ಹೋಗಣ ಬರೋಣವನ್ನು ಆಶೀರ್ವದಿಸು. ನಿನ್ನ ಆತ್ಮನಿಂದ ಅವರನ್ನು ಅಭಿಷೇಕಿಸು. ಅವರ ಜೀವನವನ್ನ ನೀನು ಬಲಪಡಿಸಿ ಕುಟುಂಬದ ಯಜಮಾನಾಗಿ ಅವರನ್ನ ಕಾದು ಬರಬೇಕು. ಉತ್ತಮವಾದ ಜೀವಿತವನ್ನು, ಭವಿಷ್ಯವನ್ನು ಅವರಿಗೆ ಅನುಗ್ರಹಿಸಿಕೊಡ್ಬೇಕೆಂದು ಬೇಡ್ತೇವೆ. ಅವರ ಸಭೆಯನ್ನ ನೀನು ಪರಾಮರಿಸು. ಇಷ್ಟು ವರ್ಷಗಳ ಕಾಲ ಈ ಸಭೆಯನ್ನ ಅವರು ನಿರ್ವಹಿಸಿದ್ದಾರೆ. ಅವರು ಬಿಟ್ಟು ಹೋದಂತ ಈ ಸಭೆಗೆ ಬೇಕಾದಂತ ಎಲ್ಲ ಸಹಾಯಗಳನ್ನ ನೀನು ಒದಗಿಸಿಕೊಡುವುದಾಗಿ ಬೇಡ್ತೇವೆ. ನಮ್ಮ ಈ ಕೊಳ್ಳೇಗಾಲ ಪಟ್ಟಣದ ಬೇರೆ ಬೇರೆ ಸಭೆಗಳವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಆ ಸಭೆಗಳನ್ನು, ಆ ಸಭಾ ಸೇವಕರನ್ನು, ಸಭಾ ಹಿರಿಯರನ್ನು, ಆ ಸಭೆಯಲ್ಲಿ ನಡೆಯುವಂತಹ ಸೇವೆಗಳನ್ನು ನೀನು ಆಶೀರ್ವದಿಸು. ವಿಶೇಷವಾಗಿ ದೇವರೇ, ಕೊರೋನಾ ಬಾಧೆಯಿಂದ ಇಡೀ ವಿಶ್ವವೇ ಕಷ್ಟಪಡುವಾಗ, ಆ ಬಾಧೆಗೆ ಒಳಗಾಗಿ ಈಗಾಗಲೇ ಅನೇಕರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ತಮ್ಮವರನ್ನು ಕಳ್ಕೊಂಡ ದುಃಖದಲ್ಲಿರುವ ಕುಟುಂಬಸ್ಥರಿಗೆ ಬೇಕಾದ ಸಮಾಧಾನವನ್ನು ಕೊಡು.
ಈ ಕೊರೋನಾ ಪೀಡಿತರನ್ನ ಆರೈಕೆ ಮಾಡುವಂತಹ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರನ್ನ ಸ್ಮರಿಸುತ್ತೇವೆ. ಡಾಕ್ಟರ್ಗಳನ್ನ, ಆಸ್ಪತ್ರೆಯ ಇತರ ಸಿಬ್ಬಂದಿ ವರ್ಗದವರನ್ನ ನೀನು ಪರಾಮರಿಸು. ಸಮಾಜ ಸೇವಕರನ್ನ, ಸ್ವಯಂ ಸೇವಕರನ್ನ, ನಮ್ಮ ಅಧಿಕಾರಿಗಳನ್ನ, ನಾಯಕರುಗಳನ್ನ, ಮಂತ್ರಿಗಳನ್ನ ನಿನ್ನ ಮುಂದೆ ಸ್ಮರಿಸುತ್ತೇವೆ. ಜನಸೇವೆಯನ್ನು ಮಾಡುವಾಗ ಆ ನಿಮಿತ್ತವಾಗಿ ಅವರ ಸೇವೆಯನ್ನು ಆಶ್ವಾಸನೆಯಾಗಿ ಬೇಡ್ತೇವೆ. ಮುಖ್ಯವಾಗಿ ಕೊರೋನಾ ವಾರಿಯರ್ಸ್ಗೋಸ್ಕರ ನಾವು ಬೇಡಿಕೊಳ್ತೇವೆ. ತಮ್ಮ ಜೀವದ ಹಂಗನ್ನ ಲೆಕ್ಕಿಸದೆ ಕಷ್ಟಪಟ್ಟು ಕಷ್ಟದಲ್ಲಿರುವಂತಹ ಜನರ ಸೇವೆ ಮಾಡುವಂತಹ ಆ ಪ್ರಿಯ ಕೊರೋನಾ ವಾರಿಯರ್ಸ್ ಅನ್ನ ಆಶೀರ್ವದಿಸು. ಅವರ ಕುಟುಂಬಗಳನ್ನ ನೀನು ಆಶೀರ್ವದಿಸು. ಅವರಿಗೆ ಬೇಕಾದ ಆರೋಗ್ಯ ಭಾಗ್ಯವನ್ನು ಕರುಣಿಸಿಕೊಡು ಎಂಬುದಾಗಿ ಬೇಡ್ತೇವೆ. ದೇವರೇ, ಈ ಆರಾಧನಾ ಸಮಯದಲ್ಲಿ ಇಡೀ ಜಗತ್ತಿಗೋಸ್ಕರ, ಜಗತ್ತಿನ ಶಾಂತಿಗೋಸ್ಕರ, ನೆಮ್ಮದಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಪ್ರೀತಿಯಿಂದ ವಂಚಿತರಾಗಿರುವ ಜನರನ್ನು ಸ್ಮರಿಸ್ತೇವೆ. ನಿನ್ನ ಪ್ರೀತಿಯನ್ನು ಅವರಿಗೆ ದಯಪಾಲಿಸು. ನಿನ್ನ ಪ್ರೀತಿಯನ್ನ ನಾವು ಇತರರಿಗೆ ಹಂಚುವಂತೆ, ನಿನ್ನ ಪ್ರೀತಿಯನ್ನ ಅನುಭವ ಮಾಡಿದಂತೆ ನಾವು ನಮ್ಮ ನಡೆಯ ಮೂಲಕ, ನುಡಿಯ ಮೂಲಕ ನಾವು ಇತರರನ್ನ ಪ್ರೀತಿಸುವಂತೆ ಸಹಾಯ ಮಾಡು. ಈ ಆರಾಧನೆಯನ್ನ ನೀನು ಆಶೀರ್ವದಿಸಿದ ಸ್ತೋತ್ರ. ಈ ಮಾತಿನ ಮೂಲಕ ತಾವಿರುವಂತಹ ಸ್ಥಳಗಳಲ್ಲಿಯೇ ನಂಬಿಕೆಯಿಂದ ನಿನ್ನನ್ನು ಆರಾಧಿಸುತ್ತಿರುವ, ಪ್ರಾರ್ಥಿಸುತ್ತಿರುವಂತ ಎಲ್ಲರನ್ನ ನೀನು ಪರಾಮರ್ಶಿಸು. ನಿನ್ನ ಮಂದೆಗೆ ಸೇರದಿರುವಂತಹ ಕುರಿಗಳಿಗೋಸ್ಕರ, ವಿಶ್ವಾಸಿಗಳಿಗೋಸ್ಕರ, ನಿನ್ನ ಸೃಷ್ಟಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಬರುವಿಕೆಯನ್ನ ಎದುರು ನೋಡುತ್ತಾ, ನಿನ್ನ ಸುವಾರ್ತೆಯನ್ನು ಸಾರುತ್ತಾ, ನಿನ್ನ ಬಳಿಗೆ ಕುರಿಗಳನ್ನ, ಜನರನ್ನ ನಡೆಸುವಂತೆ ನಮ್ಮನ್ನು ನಿನ್ನ ಸಾಧನಗಳನ್ನಾಗಿ ಉಪಯೋಗಿಸಿ ಎಂದಾಗಿ ಹೇಳುತ್ತೇವೆ. ಈ ಆರಾಧನೆ ಮೂಲಕ ಎಲ್ಲ ಘನಮಾನ ಮಹಿಮೆಯನ್ನು ಹೊಂದಿ ನಮ್ಮ ಒಬ್ಬೊಬ್ಬರನ್ನ ವೈಯಕ್ತಿಕವಾಗಿ, ಕುಟುಂಬವಾಗಿ ಆಶೀರ್ವದಿಸ್ತಾ ಬರಬೇಕಾಗಿ ನಮ್ಮ ಕಾರ್ಯಕರ್ತರು, ರಕ್ಷಕನು, ಒಡೆಯನೂ ಆದ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಗೆ, ಆಮೆನ್. ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಹೇಳುವ. ಪರಲೋಕದಲ್ಲಿರುವ ತಂದೆಯೇ, ನಿನ್ನ ನಾಮವು ಪರಿಶುದ್ಧಗೊಳಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ